ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಕ್ವಾಟ್ಲೆ ಕಿಚನ್ ಸೀಸನ್ 2 ಮಾತ್ರ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ನಿಜವಾಗ್ಲೂ ಪ್ರತಿ ವಾರ ಏನಪ್ಪ ನೆಕ್ಸ್ಟ್ ಏನು ತರ್ತಾರೆ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು. ಈಗ ಏನು ನಾಳೆ ಬರೋವಂಥ ಒಂದು ಪ್ರೋಮೋದು, ನಾಳೆ ಏನು ಎಪಿಸೋಡ್ಸ್ ಬರುತ್ತೆ ಅದ್ರ ಪ್ರೋಮೋ ಬಗ್ಗೆ ಇವತ್ತು ರಿವ್ಯೂ ಮಾಡೋಕ್ಕೆ ನಿಜವಾಗ್ಲೂ ನಾನೇ ನಗ್ತಿದ್ದೀನಿ ಅಂತಲೇ ಹೇಳ್ಬೋದು. ಕ್ವಾಟ್ಲೆ ಕಿಚನ್ಸಲ್ಲಿ ಈ ಸಲ ಸ್ಯಾಂಡಲ್ವುಡ್ ಆ್ಯಕ್ಟರ್ಸ್ದು ಒಂದು ಕ್ವಾಟ್ಲೆಗಳಿಗೆ ಗೆಟಪ್ಸ್ ಇರುತ್ತೆ. ಸೊ ರಾಖಿ ಬಾಯಿ ವೇಷದಲ್ಲಿ ನಮ್ಮ ಕರಿಬಸಪ್ಪನವರಿದ್ದಾರೆ. ಕರಿಬಸಪ್ಪ ಯಾವಾಗಲೂ ಸೂರಜ್ಗೆ ಕಾಟ ಕೊಡೋ ಅಂಥದ್ದಾಗಿರುತ್ತೆ. ಕ್ವಾಟ್ಲೆ ಕೊಡ್ತಾರೆ. ರಾಕಿ ಸ್ಟಾರ್ ಯಶ್ ಪಾತ್ರದಲ್ಲಿ ನಮ್ಮ ಕರಿಬಸಪ್ಪ ಅವರಿದ್ದಾರೆ. ಸೊ ರಾಖಿ ಬಾಯಿ ನಾನು ಅಂತ ಹೇಳ್ತಾರೆ, ರಾಕಿಂಗ್ ಸ್ಟಾರ್ ಅನ್ನೋದಕ್ಕೆ ರಾಕಿ ಸ್ಟಾರ್ ಅಂತ ಹೇಳ್ತಾರೆ. ನಿಜವಾಗ್ಲೂ ಸಿಕ್ಕಾಡೆ ಮಜಾ ಇದೆ ಅಂತ ಹೇಳ್ಬೋದು. ಇನ್ನು ನಮ್ಮ ಒಂದು ಕ್ವಾಟ್ಲೆ ಕಿಚನಲ್ಲಿ ಒಂದು ಟಾಸ್ಕ್ ಕೂಡ ಕೊಟ್ಟಿದ್ದಾರೆ. ಟಾಸ್ಕ್ ಬಗ್ಗೆನೂ ಕೂಡ ಮಾತಾಡೋಣ. ಟಾಸ್ಕ್ ಏನಪ್ಪ ಅಂತಂದರೆ ಡ್ಯಾನ್ಸ್ ಮಾಡಿಕೊಂಡು ಹಾಡು ಹೇಳ್ಕೊಂಡು ಅವರಿಗೆ ಏನು ಅಡುಗೆ ಮಾಡೋಕ್ಕೆ ಸಾಮಾನುಗಳು ಬೇಕಾಗಿರುತ್ತಲ್ಲ ಆ ಸಾಮಾನನ್ನ ತರಕ್ಕೆ ಹೇಳ್ಬೇಕಾಯ್ತಾ. ಸೊ ಈಗ ನಮ್ಮ ರಕ್ಷಿತಾ ಅವರು ಕ್ವಾಟ್ಲೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ ರೇಂಜಿಗೆ ನಮ್ಮ ರಕ್ಷಿತಾ ಆ್ಯಕ್ಟ್ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗ ಪ್ರಶಾಂತ್ ಕ್ವಾಟ್ಲೆ ಬಂದಿದ್ದಾರೆ ನಮ್ಮ ರಕ್ಷಿತಂಗೆ. ಸೊ ಕ್ವಾಟ್ಲೆನ ಪ್ರಶಾಂತ್ ನಮ್ಮ ರಕ್ಷಿತಂಗೆ ಕೊಡೋಕ್ಕಿಂತ ರಕ್ಷಿತನೇ ನಮ್ಮ ಪ್ರಶಾಂತ್ಗೆ ಕ್ವಾಟ್ಲೆ ಕೊಡೋ ಥರ ಇದೆ ಇದು. ಆ್ಯಕ್ಚುಲಿ ಕ್ವಾಟ್ಲೆ ಅಂತ ಹೇಳ್ಬೋದು. ಇಲ್ಲಿ ಏನು ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅಪ್ಪ ಅಂತಂದರೆ, ಸಾಂಗ್ ಹೇಳ್ತೋ ಮುಖಾಂತರ ಡ್ಯಾನ್ಸ್ ಮಾಡಿಕೊಂಡು ಏನನ್ನಾರು ತರಕ್ಕೆ ಹೇಳಬೇಕಲ್ವಾ. ಗ್ರಾಸರಿ ರೂಮಿಂದ ಏನು ಬೇಕು ಅಡುಗೆ ಮಾಡೋಕ್ಕೆ ಅದೆಲ್ಲ ತರಬೇಕು. ಸೊ ಅದನ್ನು ಹಾಡು ಹೇಳ್ಕೊಂಡು ಹೇಳಬೇಕು. ಸುಂಟರಗಳಿ ಸಾಂಗ್ನ ಎಷ್ಟು ಚೆನ್ನಾಗಿ ನಮ್ಮ ರಕ್ಷಿತ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಮೆಲೋಡಿ ಸಾಂಗ್ ಕೇಳಲ್ಲ, ಮತ್ತೆ ನನಗೆ ರಗಡ್ ಆಗಿರೋ ಮಾಸ್ ಸಾಂಗ್ ಅಲ್ಲಿ ಹೇಳು. ಸುಂಟರಗಾಳಿ ಹೋಗಿ ನನ್ಗೋಸ್ಕರ ಮೀನ್ ತಕೊಂಡ್ ಬರ್ತೀಯಾ, ಆದ ನಂತರ ಅದ್ಮೇಲೆ ಹಚ್ಚಲಿಕ್ಕೆ ಲಿಂಬೆ ಪುಳಿ ಕೂಡ ತಕೊಂಡ್ ಬರ್ತೀಯಾ. ನಿಂಬೆ ಪುಳಿ ಆದಮ್ಮ, ಅದು ಪುಳಿ ಲಿಂಬೆ ಪುಳಿ ಇರುತ್ತಲ್ವ ಕೈ 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 ಕೈ. ಆ್ಯಕ್ಚುಲಿ ಸಿಕ್ಕಾಬಿಡ ನಗು ಅಂತ ಹೇಳ್ಬೋದು. ಸುಂಟರಗಾಳಿ ನನಗೋಸ್ಕರ ಮೀನು ತರ್ತೀಯ ಅಂತ ಹೇಳ್ಬಿಟ್ಟು ಹೇಳೋದು. ಅಂದರೆ ಸಾಂಗ್ ಮುಖಾಂತರ ಹೇಳಬೇಕು ಪ್ರಶಾಂತ್ಗೆ, ಕ್ವಾಟ್ಲೆಗೆ ನಿಂಬೆ ಪುಳಿ ಅಂದರೆ ಮೀನು ಜೊತೆಗೆ ಅದಕ್ಕೆ ಅದ್ರ ಮೇಲೆ ಹಚ್ಚಕ್ಕೆ ನಿಂಬೆ ಪುಳಿ ತರ್ತೀಯ ಅಂತ ಹೇಳ್ತಾರೆ. ಸೊ ನಿಂಬೆ ಪುಳಿ ಮೀನ್ಸ್ ನಿಂಬೆ ಹಣ್ಣಿನ ಹುಳಿ, ನಿಂಬೆಹಣ್ಣು ಅಥವಾ ನಿಂಬೆಹಣ್ಣಿನ ಹುಳಿ ತಗೋಬಾ ಅಂತ ಹೇಳೋಕ್ಕೆ ನಿಂಬೆಹಣ್ಣಿನ ಪುಳಿ ಅಂತಾರೆ. ಸೊ ನಿಂಬೆಹಣ್ಣು ಪುಳಿ ಇದು ಯಾವುದಮ್ಮ ಅಂತ ಕೇಳಿದಾಗ ಕೈ ಇರುತ್ತಲ್ವ ಅದು ಅಂತ ಹೇಳ್ತಾರೆ. ಅಂದರೆ ಹುಳಿ ಇರುತ್ತಲ್ವ ಅಂತ ಹೇಳೋದ್ರ ಬದಲಾಗಿ ಕೈ ಇರುತ್ತೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಸಕ್ಕದಾಗಿದೆ ನಮ್ಮ ರಕ್ಷಿತನ ಕಾಮಿಡಿ ಅಂತ ಹೇಳ್ಬೋದು. ರಕ್ಷಿತನ ಮಾತೇ ಕಾಮಿಡಿ. ಆ್ಯಕ್ಚುಲಿ ಒಂದು ಸ್ವಲ್ಪ ಹೇಳ್ಬೇಕಂದ್ರೆ ಸಕ್ಕದ ಮಜಾ ಇರುತ್ತೆ ಅಂತ ಹೇಳ್ಬೋದು. ಪ್ರತಿಯೊಂದು ಪ್ರೋಮೋದಲ್ಲೂ ನಮ್ಮ ರಕ್ಷಿತ ಇದ್ದೇ ಇರ್ತಾರೆ. ರಕ್ಷಿತ ಇದ್ದಲ್ಲೇ ಎಂಟರ್ಟೈನ್ಮೆಂಟು. ಶನಿವಾರ ಬಂದು ನಮ್ಮ ರಕ್ಷಿತನ ಎಂಟರ್ಟೈನ್ಮೆಂಟ್ ಆದರೆ, ಭಾನುವಾರ ಬಂದುಬಿಟ್ಟು ಸೂರಜ್ ಸಿಗ್ತಾರೆ, ಹಾಗೆ ನಮ್ಮ ಓಂ ಪ್ರಕಾಶ್ ಸರ್ ಸಿಗ್ತಾರೆ. ನಿಜವಾಗ್ಲೂ ಎರಡೂ ಎಪಿಸೋಡ್ಸ್ಗಳು ಸೂಪರ್ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅಂತ ಹೇಳ್ಬೋದು. ನಮ್ಮ ರಕ್ಷಿತ ಇದ್ದ ಕಡೆ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತಾರಲ್ಲ, ಹಂಗೆ ಸುಂಟ್ರಗಾಳಿ ಡ್ಯಾನ್ಸಿಗೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಸ್ಟೆಪ್ ಆಗ್ತಾ ಹೇಳ್ತಾರೆ. ಮೀನು ಹಚ್ಚೋದಕ್ಕೆ ಮೀನು ಅಡುಗೆ ಮಾಡೋಕ್ಕೆ ಮೀನು ತಗೋಬಾ, ಮೀನು ಮೇಲೆ ಹಚ್ಚೋದಕ್ಕೆ ಪುಳಿ ತಗೋಬಾ. ಅವರು ಒಂದು ತುಳು ಭಾಷೆಯಲ್ಲಿ ಪುಳಿ ಅಂತಾರಲ್ವ ಹೋಳಿಗೆ, ಸೊ ಪುಳಿ ತಾವು ಅಂತ ಹೇಳ್ತಾರೆ. ಸೊ ಇದು ಯಾವುದಮ್ಮ ಪುಳಿ ಅಂತ ಪ್ರಶಾಂತ್ ಕ್ವಾಟ್ಲೆ ಹೇಳಿದಾಗ, ಸೊ ಅದು ಕೈ ಇರುತ್ತಲ್ವ ಅಂತ ಆ್ಯಕ್ಷನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದಾರೆ. ಸಕ್ಕದ ಮಜಾ ಇದೆ ಗುರು. ಪ್ರತಿ ಎಪಿಸೋಡ್ಸ್ಗಳು ಕೂಡ ನಿಜವಾಗ್ಲೂ ನಾನಂತೂ ನಕ್ಕು ಸಾಕಾಗುತ್ತೆ. ನನಗೆ ಪ್ರೊಮೋ ನೋಡಿದಾಗ್ಲೇ ಎಷ್ಟು ನಗು ಇರುತ್ತೆ. ಎಪಿಸೋಡ್ಸ್ಗಳನ್ನ ಪೂರ್ತಿ ನೋಡೋಕ್ಕಾಗಲ್ಲ. ಕೆಲವೊಮ್ಮೆ ಈ ಸಲ ಅಂತೂ ಈ ವಾರ ನೋಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಫ್ರೀ ಮಾಡ್ಕೊಂಡು ನೋಡಲೇಬೇಕು. ಪ್ರತಿ ಎಪಿಸೋಡ್ಸೂ ಕೂಡ ರಿವ್ಯೂ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಪ್ರೋಮೋ ಮಾತ್ರ ರಿವ್ಯೂ ಮಾಡಬಾರ್ದು, ಎಪಿಸೋಡ್ಸ್ಗಳು ಕೂಡ ರಿವ್ಯೂ ಮಾಡಬೇಕು. ಪೂರ್ತಿ ಎಪಿಸೋಡ್ಸ್ನ ನೋಡಿ ರಿವ್ಯೂ ಮಾಡ್ತೀನಿ ಈ ವಾರ. ನಾಳೆ ನಿಜವಾಗ್ಲೂ ಪೂರ್ತಿ ಎಪಿಸೋಡ್ ನೋಡಿ ರಿವ್ಯೂ ಕೊಡ್ತೀನಿ. ಮಾತ್ರ ಸಕ್ಕದ ಮಜಾ ಇದೆ ಕ್ವಾಟ್ಲೆ ಕಿಚನ್ ಸಲ. ಇನ್ನು ವಾಣಿಯವರು ರಾಜಮಾತೆ ಆಗಿದ್ದಾರೆ. ಸೊ ಸಕ್ಕದಾಗಿ ಅವರು ಕೂಡ, ವಾಣಿಯವರು ಮೇಘ ಇಬ್ಬರು ಕೂಡ ಚೆನ್ನಾಗಿ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಮೇಘ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ವಾಣಿಯವರು ಸ್ವಲ್ಪ ಪಿಕಪ್ ತಗೋತಾ ಇದ್ದಾರೆ ಈಗ ಕ್ವಾಟ್ಲೆಗೆ. ಒಂದು ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ. ವಾಣಿ ಹೋದ ಸೀಸನ್ಗಿಂತ ಈ ಸೀಸನ್ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಅಂತ ನನಗನ್ನಿಸ್ತು. ಚೆನ್ನಾಗಿ ಮಾಡ್ತಿದ್ದಾರೆ. ಮತ್ತು ನಮ್ಮ ಸೂರಜ್ ಗಿಚಿಗಿಲಿ ಸೂರಜ್ ಕೂಡ ಸಕ್ಕದ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ. ಪ್ರತಿ ಎಪಿಸೋಡ್ ಕೂಡ ನಮ್ಮ ಸೂರಜ್ ಅವರು ಹೇಳ್ಬೇಕಂದ್ರೆ ಗಿಚಿಗಿಲಿ ಸೂರಜ್ ಕ್ವಾಟ್ಲೆ ಅವರು ಸಕ್ಕತ್ ಮಜಾ ಕೊಡ್ತಾ ಇದ್ದಾರೆ. ಅವ್ರ ಬಗ್ಗೆನೂ ಕೂಡ ಮಾತಾಡಲೇಬೇಕು.
ಇವಾಗಲೂ ಸಿಕ್ಕಾಬಿಡ ಸಕ್ಕದಾಗಿದೆ. ಸೊ ಈ ಪ್ರೋಮೋಗೆ ಯಾರೆಲ್ಲ ಏನೆಲ್ಲ ಕಮೆಂಟ್ ಹಾಕಿದ್ದಾರೆ ಅಂತಲೂ ಕೂಡ ಓದ್ಬಿಡ್ತೀನಿ. ಮೀನು ರಕ್ಷಿತಾ ಹೌದು, ರಕ್ಷಿತಾ ಅಂದರೆ ಮೀನು ಅಂದರೆ ರಕ್ಷಿತಾ. ಯಾವಾಗಲೂ ಕೂಡ ಅವರ ಮೇಯ್ನ್ ಡಿಶಸ್ ಏನಾಗಿರುತ್ತೆ ಅಂತಂದರೆ ಚೆನ್ನಾಗಿತ್ತು. ಹೋದ್ಸಲ ಆ್ಯಕ್ಚುಲಿ ಒಂದು ಇಗ್ಗದು ಅದೇನೋ ಮಾಡಿದರು, ತುಂಬ ಚೆನ್ನಾಗಿತ್ತು. ಅದನ್ನು ಕೂಡ ನಾನು ಟ್ರೈ ಮಾಡಿದೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಮ್ಮ ರಕ್ಷಿತಾ ಸೂಪರ್ ಅಂತ ಹಾಕಿದ್ದಾರೆ. ರಕ್ಷಿತಾ ಪ್ರೋಮೋನೇ ಹೈಲೈಟು ಯಾವಾಗಲೂ, ಹೌದಲ್ವಾ? ನಮ್ಮ ರಕ್ಷಿತಾ ಪ್ರೋಮೋನೇ ಯಾವಾಗಲೂ ಕೂಡ ಹೈಲೈಟ್ ಆಗಿರುತ್ತೆ. ಸುಂಟರ ಗಾಳಿ ರಕ್ಷಿತಾ ಹೌದು, ನಿಜವಾಗ್ಲೂ ಪಟಾಕಿ ರಕ್ಷಿತಾ ಅಂತ ಕರೆಯೋದ್ರ ಬದಲಾಗಿ ಸುಂಟರಗಾಳಿ ರಕ್ಷಿತಾ ಅಂತ ಹೇಳ್ಬೋದು. ಅಷ್ಟು ಪಟಪಟ ಅಂತ ಮಾತಾಡ್ತಾರೆ, ಅಷ್ಟು ಆ್ಯಕ್ಟಿವ್ ಆಗಿರ್ತಾರೆ. ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ನಮ್ಮ ರಕ್ಷಿತಾ ಅಂತ ಹೇಳ್ಬೋದು. ರಕ್ಷಿತಾ ನಿನ್ನ ಮಾತು ಕೇಳೋದೇ ಇಷ್ಟ ನಮಗೆ, ಹೌದಲ್ವಾ? ರಕ್ಷಿತನ ಮಾತು ಕೇಳೋದೇ ನಮಗೆ ಚಂದ, ಅದೇ ನಮಗೆ ಖುಷಿ ಕೊಡುತ್ತೆ. ರಕ್ಷಿತಾ ಸೂಪರು, ಎಲ್ಲೆಲ್ಲೋದ್ರೂ ಎಲ್ಲರ ಮನಸ್ಸಲ್ಲೂ ಗೆಲ್ತೀಯ ಅಂತ. ಅವಳ ಒಂದು ಇನೋಸೆನ್ಸು, ಆ್ಯಕ್ಚುಲಿ ಆ ಇನೋಸೆನ್ಸು ಯಾರಿಗೂ ಕೆಟ್ಟದ್ದು ಮಾಡಬೇಕು ಅನ್ನೋದಿಲ್ಲ, ಯಾರಿಗೂ ಒಂದು ಪಾರ್ಶಾಲಿಟಿ ಮಾಡಬೇಕು ಅಂತಿಲ್ಲ, ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಾಳೆ. ಅದು ಜನಕ್ಕೆ ಬಹಳ ಇಷ್ಟ ಆಗುತ್ತೆ. ಎಲ್ಲರಿಗೂ ಕೂಡ ಗೌರವ ಕೊಡ್ತಾಳೆ. ಎರಡೂ ಪ್ರೋಮೋನು ರಕ್ಷಿತಾದೇನೆ, ಹೌದಲ್ವಾ? ಪ್ರೋಮೋದಲ್ಲೂ ರಕ್ಷಿತಾ, ಈ ಪ್ರೋಮೋದಲ್ಲೂ ರಕ್ಷಿತಾ. ನಿಜವಾಗ್ಲೂ ರಕ್ಷಿತಾ TRP ಕ್ವೀನ್ ಅಂತ ಹೇಳ್ಬೋದು. ರಕ್ಷಿತಾ, ಸೂಪರ್ ರಕ್ಷಿತಾ, ಮೀನು ರಕ್ಷಿತಾ ಅಂತ ಹೇಳ್ತಿದ್ದಾರೆ. ಆಮೇಲೆ ರಕ್ಷಿತಾ ಸೂಪರ್, ಎಲ್ಲರೂ ಸೂಪರ್. ತುಂಬ ಇಂಟ್ರೆಸ್ಟಿಂಗ್. ಯಾವಾಗಲೂ ಮೀನು ನೀನು, ಹೌದು, ಮೀನು ಥರ ಆಡ್ತಾನೆ ಇರ್ತಾಳೆ, ಬರೀ ಅಷ್ಟು ಚುರುಕಾಗಿರ್ತಾರೆ ಅಂತಲೇ ಹೇಳ್ಬೋದು. ರಕ್ಷು ಅವರು ನೆಕ್ಸ್ಟ್ ಲೆವೆಲ್. ಓಕೆ, ಅಕ್ಷಿತಾ ಆ್ಯಂಡ್ ಸೂರಜ್ ಇರಬೇಕಿತ್ತು ಜೋಡಿಯಾಗಿ. ಇದೊಂದು ಹೇಳಬೇಕು ಅಂತ ನಾನು ಅಂದ್ಕೋತಾ ಇದ್ದೆ. ಆ್ಯಕ್ಚುಲಿ ರಕ್ಷಿತಾ ಮತ್ತು ಸೂರಜ್ ಇಬ್ಬರು ಒಟ್ಟಿಗೆ ಒಂದು ಎಪಿಸೋಡ್ಸಲ್ಲಿದ್ದರೆ ಚೆನ್ನಾಗಿರ್ತಿತ್ತು. ಅವ್ರು ಬೇರೆ ಎಪಿಸೋಡ್ಸ್ ಆಗಿರುತ್ತೆ, ಸ್ವಲ್ಪ ಜನಕ್ಕೆ ಬೇಸರ ಅನಿಸಿದೆ. ಅಂದರೆ ಸೂರಜ್ ಅಣ್ಣ ತಂಗಿ ಕಾಂಬಿನೇಷನ್ ಅವ್ರ ಜೋಡಿನ ಸಖತ್ ಇಷ್ಟಪಡ್ತಿದ್ರು ಜನ ಬಿಗ್ ಬಾಸ್ 12ಅಲ್ಲಿ. ಸೊ ಅದ್ರ ಪ್ರಕಾರ ಈ ಒಂದು ಕ್ವಾಟ್ಲೇಸ್ ಕಿಚನ್ ಸೀಸನ್ 2 ಕೂಡ ಅವರಿಬ್ಬರು ಜೋಡಿಯಾಗಿದ್ದಿದ್ರೆ ಎಪಿಸೋಡ್ಸ್ಗಳು ಬೇರೆ ಮಾಡಿದ್ರು. ಸೊ ಅದೊಂದು ಸ್ವಲ್ಪ ಜನಕ್ಕೆ ಬೇಸರ ಇದೆ. ಒಟ್ಟಿಗೆ ಇದ್ರೆ ಇನ್ನೂ ಚೆನ್ನಾಗಿರೋದು. ಈ ಸಲದ ಎಪಿಸೋಡ್ ಮಾತ್ರ ನಿಜವಾಗ್ಲೂ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಆಗಿರುತ್ತೆ. ಈ ಪ್ರೋಮೋದಲ್ಲೇ ಇಷ್ಟು ಮಜಾ ಇದೆ, ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಮಜಾನ ಇರುತ್ತೆ. ನೆಕ್ಸ್ಟ್ ಎಪಿಸೋಡ್ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಪಿಸೋಡ್ ರಿವ್ಯೂನ ಕೊಡ್ತೀನಿ. ಈ ಸಲ ಮಿಸ್ ಮಾಡಲ್ಲ. ಸಿಕ್ಕಾಪಟ್ಟೆ ಜನ ಇಷ್ಟಪಡ್ತೀರಾ ನಾನು ವೀಡಿಯೋಸ್ ಮಾಡಿ ಮೇಡಮ್ ರಕ್ಷಿತಾ ಬಗ್ಗೆ ವೀಡಿಯೋಸ್ ಮಾಡಿ ಅಂತ ಹೇಳಿ ಕಮೆಂಟ್ ಹಾಕ್ತೀರಾ. ಸೊ ಅದಕ್ಕೋಸ್ಕರ ನಾನು ರಕ್ಷಿತಾ ಅವ್ರ ಬಗ್ಗೆ, ಅವ್ರ ಪ್ರೋಮೋ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಬಟ್ ನಿಜವಾಗ್ಲೂ ಕ್ವಾಟ್ಲೆ ಕಿಚನ್ ನಿಜವಾಗ್ಲೂ ಚೆನ್ನಾಗಿದೆ ಅಂತ ಹೇಳ್ಬೋದು. ಪ್ರತಿ ಎಪಿಸೋಡ್ಸ್ಗಳು ಕೂಡ ವಿಭಿನ್ನವಾಗಿದೆ. ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಂದನೇ ಪ್ರತಿಯೊಂದನ್ನು ಪ್ಲ್ಯಾನ್ ಮಾಡಿರ್ತಾರೆ. ಜೊತೆಗೆ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತ ನಾವು ಒಂದು ಅಡುಗೆನ ಕಲಿತೀವಿ. ಒಂದು ಮೇನ್ ಡಿಶಸ್ಗಳು ನಿಜವಾಗ್ಲೂ ವೆರೈಟಿ ಡಿಶಸ್ ಮಾಡಿರ್ತಾರೆ. ಲಾಸ್ಟಲ್ಲಿ ನನಗೆ ಭಾನುವಾರದ ಎಪಿಸೋಡ್ಸ್ನ ನೋಡ್ತಾ ಇದ್ದಾಗ ಮಶ್ರೂಮ್ದು ಒಂದು ಈ ಸಿಕ್ಕುವಂಥ ಟೈಮಲ್ಲಿ ಮಶ್ರೂಮ್ ಮಾಡಬೇಕಿತ್ತು. ಯಾರೋ ನಮ್ಮ ಹೆಸರು ಮರ್ತೋಗಿದೆ ನನಗೆ. ಇಬ್ರಿಗೂ ಕೊಡ್ತಾರೆ ಮಶ್ರೂಮ್ ಫ್ರೈ, ಮಶ್ರೂಮ್ದು ಒಂದು ಡಿಶಸ್ ಮಾಡೋಕ್ಕೆ ಅಂತ ಕೊಡ್ತಾರೆ. ಇಬ್ಬರು ಚೆನ್ನಾಗಿ ಮಾಡ್ತಾರೆ. ಅವ್ರ ಹೆಸರು ನೆನಪಾಗ್ತಿರೋದು ತಾಂಡವ್ ಮತ್ತು ರವಿ ಸರ್ ಅವರು ಇಬ್ಬರು ಕೂಡ ಟೈಮಲ್ಲಿ ಗಾರ್ಲಿಕ್ ಮಶ್ರೂಮ್ ಒಬ್ಬರು ಮಾಡ್ತಾರೆ, ಒಬ್ಬರು ಮಶ್ರೂಮ್ ಮಂಚೂರಿ ಮಾಡ್ತಾರೆ. ಅಷ್ಟು ಕಡಿಮೆ ಟೈಮಲ್ಲಿ ತಾಂಡವ್ ಅವರು ಎಷ್ಟು ಚೆನ್ನಾಗಿ ಮಶ್ರೂಮ್ ಮಂಚೂರಿ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಸೂಪರ್ ಅಂತ ಹೇಳ್ಬೋದು. ಆ ರೆಸಿಪಿನೂ ಕಲ್ತಂಗಾಗುತ್ತೆ, ಜೊತೆಗೆ ನಾವು ಎಂಟರ್ಟೈನ್ಮೆಂಟು ತಗೋಬೋದು ಅಂತ ಹೇಳ್ಬೋದು ಈ ಒಂದು ಕ್ವಾಟ್ಲೆ ಕಿಚನಿಂದ. ರಕ್ಷಿತಾ ಅವರು ಇದ್ದ ಕಡೆ ಎಂಟರ್ಟೈನ್ಮೆಂಟ್ ಅನ್ನೋದ್ರಲ್ಲಿ ಮಿಸ್ಸೇ ಇಲ್ಲ. ನಿಜವಾಗ್ಲೂ ಚೆನ್ನಾಗಿದೆ ಎಪಿಸೋಡ್ಸು. ಯಾರೆಲ್ಲ ಮಿಸ್ ಮಾಡ್ಕೋತಾ ಇದ್ರೆ ದಯವಿಟ್ಟು ಕ್ವಾಟ್ಲೆ ಕಿಚನ್ನ ನೋಡಿ. ಶನಿವಾರ ಭಾನುವಾರ 2 ದಿನವೂ ಕೂಡ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಎಪಿಸೋಡು. ಸಕ್ಕತ್ ಮಜಾ ಇದೆ. ನಾನು ಕೂಡ ಪೂರ್ತಿ ಎಪಿಸೋಡ್ ನೋಡೋಕೆ ಆಗ್ತಿರ್ಲಿಲ್ಲ, ನನಗೆ ಅದಕ್ಕೋಸ್ಕರ ರಿವ್ಯೂನ ಕೊಡ್ತಿರ್ಲಿಲ್ಲ. ಪೂರ್ತಿ ಎಪಿಸೋಡ್ ನೋಡಿ ನಾಳೆ ರಿವ್ಯೂ ಮಾಡ್ತೀನಿ. ನಾಳೆ ಎಪಿಸೋಡ್ಗೋಸ್ಕರ ಎಲ್ಲರೂ ವೆಯ್ಟ್ ಮಾಡೋಣ. ರಕ್ಷಿತನ ಎಂಟ್ರಿಗೋಸ್ಕರ ಕಾಯೋಣ. ರಕ್ಷಿತನ ಗೆಟಪ್ಪು ಕೂಡ ತುಂಬ ಚೆನ್ನಾಗಿದೆ. ನಮ್ಮ ಮಾಲಾಶ್ರೀ ಗೆಟಪ್ಪಲ್ಲಿ ಇದ್ದಾರೆ ಇವತ್ತು. ಅಂದರೆ ರಾಮಾಚಾರಿ ಗೆಟಪ್ಪಲ್ಲಿ ನಮ್ಮ ಮಾಲಾಶ್ರೀ ಅವರು ಇರ್ತಾರಲ್ವ, ಸೊ ಆ ಒಂದು ಗೆಟಪ್ಪಲ್ಲಿ ರಕ್ಷಿತಾ ಅವ್ರು ಕಾಣಿಸ್ಕೊತಾ ಇದ್ದಾರೆ. ನಿಜವಾಗ್ಲೂ ಸೂಪರ್ ಅಂತ ಹೇಳ್ತೀನಿ. ರಕ್ಷಿತಾ ನೋಡೋಕ್ಕೂ ಸೂಪರು, ಹಾಗೆ ಮಾತಾಡೋದು ಸೂಪರು, ಆ್ಯಕ್ಟಿಂಗು ಸೂಪರು, ಎಲ್ಲವೂ ಸೂಪರು. ಸೋಷಿಯಲ್ ಮೀಡಿಯಾದಲ್ಲಿ ಸಕ್ಕತ್ ಆ್ಯಕ್ಟಿವ್ ಆಗಿರ್ತಾರೆ, ಅದೊಂದು ಖುಷಿ ಕೊಡುತ್ತೆ ಜನಕ್ಕೆ. ಹೀಗೆ ಇರಿ. ಆಲ್ ದ ಬೆಸ್ಟ್ ರಕ್ಷಿತಾ ಅವರೇ, ಚೆನ್ನಾಗಿ ಇದೇ ರೀತಿ ಎಂಟರ್ಟೈನ್ಮೆಂಟ್ನ ಕೊಡ್ತಾ ಹೋಗಿ ಅಂತ ಹೇಳ್ತೀನಿ. ಬಾಯ್ ಗೈಸ್. ಯಾರೆಲ್ಲ ರಕ್ಷಿತಾ ಶೆಟ್ಟಿ ಅವರ ಪ್ರೊಮೋನ ನೋಡಿದ್ರಿ, ಸುಂಟರ ಗಾಳಿ ರಕ್ಷಿತಾ ಅವ್ರನ್ನ ಯಾರೆಲ್ಲ ಇಷ್ಟಪಡ್ತಿದ್ದೀರಾ, ಯಾವ ಊರು ಅಂತ ಹೇಳಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.